ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಅವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವೆ. ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನು ನಾವು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಇನ್ನು ಇವೆಂಟ್ ಗಳ ಕಡೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. 50-50 ಅಲ್ಲಿ ಕಳೆದ 5 ದಿನಗಳ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ, ಆಕ್ಚುಲಿ ಲಾಸ್ಟ್ ವೀಕ್ ಒಂದಿನ ರಜೆ ಇತ್ತು, 4 ದಿನ ಅಷ್ಟೇ ಮಾರ್ಕೆಟ್ ಓಪನ್ ಇದ್ದು. ಬಟ್ ಸ್ಟಿಲ್ ಏನಂತ ಡಿಫರೆನ್ಸ್ ಆಗಿಲ್ಲ ಮಾರ್ಕೆಟ್ ಅಲ್ಲಿ. ಓವರ್ ಆಲ್ ನೋಡಿದ್ರೆ 5 ದಿನದಲ್ಲಿ 183 ಪಾಯಿಂಟ್ಸ್ 0.71% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಟ್ರೆಂಡ್ ಅಂತೂ ನೆಗೆಟಿವ್, ಪಾಸಿಟಿವ್ ಏನಾಗಿಲ್ಲ. ಕಂಟಿನ್ಯೂಸ್ 2 ವೀಕ್ಸ್ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ, ಇಲ್ಲಿನ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ again ಇಲ್ಲೂ ಕೂಡ ನೋಡಬಹುದು 1394 ಪಾಯಿಂಟ್ಸ್ ಅಥವಾ 1.65% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಓವರ್ ಆಲ್ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ, ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ಬಟ್ ವೊಲಟಿಲಿಟಿ ನೋಡಬಹುದು ಯಾವ ರೀತಿ ಇದೆ ಅಂತ. ಡೌನ್ ಅಲ್ಲಿ ಓಪನ್ ಆಗಿದೆ, ನಂತರ ಇನ್ನು ಡೌನ್ ಆಗಿದೆ, ಮತ್ತೆ ಸಾಲಿಡ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಯಾಗಂಡ್ ಅಲ್ಲಿ ಮೋರ್ ದನ್ 1% ರಿಕವರ್ ಆಗಿದೆ ಶುಕ್ರವಾರದ ಲೋ ಇಂದ. ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ 1.5% ಡೌನ್ ಇದೆ ನೋಡಬಹುದು. 710 ಪಾಯಿಂಟ್ಸ್ ಅಥವಾ 1.5% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಳೆದ ವಾರ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ, ನಾಸ್ಡಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಅಷ್ಟೇ ಒಳ್ಳೆ ರಿಕವರಿ ಬಂದಿದೆ, ಬಟ್ ಅದೇನು ಪಾಸಿಟಿವ್ ಆಗಿಲ್ಲ ಅಷ್ಟೇ. ಬಟ್ ನೋಡಬಹುದು 1.8% ರಿಕವರ್ ಆಗಿದೆ ಶುಕ್ರವಾರದ ಸೆಷನ್ ಅಲ್ಲಿ. ಹೈ ವೋಲಟಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಒಳ್ಳೆ ರಿಕವರಿ ಕೂಡ ಬಂದಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ 4% ಡೌನ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ AI ರಿಲೇಟೆಡ್ ಶೇರ್ ಗಳಲ್ಲಿ ಆಗಿತ್ತು, ಲೈಕ್ ಎನ್ವಿಡಿಯಾ. ಹಾಗಾಗಿ ನಿಯರ್ಲಿ 4% ಡೌನ್ ಪರ್ಫಾರ್ಮೆನ್ಸ್ ವೀಕ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಡಾಕ್ ಅಲ್ಲಿ. ಇನ್ನು ಇವೆಂಟ್ ಗಳ ಕಡೆ ಬಂದ್ರೆ, ಈ ವಾರ ಅಮೆರಿಕದ CPI ಡೇಟಾ ರಿಲೀಸ್ ಆಗೋದಿದೆ. ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ. ಯಾವತ್ತು ಅಂತ ನೋಡಿದ್ರೆ ನವೆಂಬರ್ 13ಕ್ಕೆ. ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ, ನೋಡೋಣ ಎಷ್ಟು ಅಪ್ಡೇಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. 13ನೇ ತಾರೀಕು ನಾವು ಅಮೆರಿಕದ ಇನ್ಫ್ಲೇಷನ್ ಡೇಟಾ ಮೇಲೆ ಕಣ್ಣಿಡಬೇಕಾಗುತ್ತೆ. ನಂತರ UK GDP ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ, ನೋಡಬಹುದು. ಅದು ಕೂಡ 13ನೇ ತಾರೀಕಿದೆ. 0.2 ಫೋರ್ಕಾಸ್ಟ್ ಇದೆ. ಹಿಂದಿನ ಸಲ 0.3 ಇತ್ತು, 0.3ನೇ ಬಂತು. ಈ ಸಲ 0.2 ಫೋರ್ಕಾಸ್ಟ್ ಅನ್ನು ಮಾಡ್ತಿದ್ದಾರೆ. ನೋಡೋಣ ಎಷ್ಟು ಬರುತ್ತೆ ಅಂತ. ನಮ್ದಂತೂ 6%, 7% ಈ ರೀತಿ ನೋಡ್ಲಿಕ್ಕೆ ಸಿಗುವಂತ ಸಂದರ್ಭದಲ್ಲಿ ಅವ್ರದ್ದು ನೋಡಬಹುದು ಜಸ್ಟ್ 0.2%, 0.3% ಅಂತ. ಇಂಡಿಯಾದಲ್ಲಿ ಗ್ರೋತ್ ಅಪರ್ಚುನಿಟಿ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಇದೆ ತೋರಿಸುತ್ತೆ. GDP ಡೇಟಾ ಮೇಲೂ ಕೂಡ ಕಂಡಿಡಬಹುದು, UK GDP ಡೇಟಾ ಎಸ್ಪೆಷಲಿ. ಇನ್ನು ನಮ್ಮ CPI ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳ 12ನೇ ತಾರೀಕು CPI ಡೇಟಾ ರಿಲೀಸ್ ಆಗುತ್ತೆ. ನವೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. 0.48% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ನೋಡಬಹುದು ಬಿಲೋ 1%, ಅದರಲ್ಲೂ ಬಿಲೋ 0.5%. ಕಳೆದ ಸಲ 1.7 ಎಸ್ಟಿಮೇಟ್ ಮಾಡಿದ್ರು, 1.54 ಬಂತು. ಈಗ 0.48% ಎಸ್ಟಿಮೇಟ್ ಮಾಡ್ತಿದ್ದಾರೆ. ಬಿಗ್ ಡಿಫರೆನ್ಸ್ ಆಗ್ತಿದೆ ಅಂತ ಹೇಳ್ಬೋದು ಇನ್ಫ್ಲೇಷನ್ ವಿಚಾರದಲ್ಲಿ. ಇಂಡಿಯಾದಲ್ಲಿ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನು ಬೀಟ್ ಮಾಡ್ಕೊಂಡೇ ಹೋಗ್ತಾ ಇದೆ ಇನ್ಫ್ಲೇಷನ್. ನೀವಿಲ್ಲೇ ನೋಡಬಹುದು ಚಾರ್ಟ್ ಅನ್ನ ಯಾವ ರೀತಿ ಡೌನ್ ಆಗಿದೆ ಅಂತ. ಎಸ್ಪೆಷಲಿ ಇತ್ತೀಚಿನ GST ರ್ಯಾಷನಲೈಸೇಷನ್ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಿದೆ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ. 12ನೇ ತಾರೀಕು ಈ ಕಡೆ ಗಮನ ಇಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. 12ನೇ ತಾರೀಕು ಯೂಶುವಲಿ ಸಾಯಂಕಾಲ ನಂಬರ್ಸ್ ರಿಲೀಸ್ ಆಗುತ್ತೆ. 13ನೇ ತಾರೀಕು ನಮಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಇವೆಂಟ್ ಗಳ ನಂತರ ಬಿಹಾರ್ ಎಲೆಕ್ಷನ್ ಸೆಕೆಂಡ್ ಫೇಸ್ ಈ ವಾರ ಇರುತ್ತೆ, ಮುಗಿಯುತ್ತೆ. ಜೊತೆಗೆ ರಿಸಲ್ಟ್ಸ್ ಕೂಡ ಈ ವಾರ ಇರುತ್ತೆ. ಆ ಕಡೆ ಕೂಡ ನಾವು ಗಮನವನ್ನ ಇಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಎಸ್ಪೆಷಲಿ ಯಾವುದೇ ಒಂದು ರಾಜ್ಯ ಅಥವಾ ದೇಶದಲ್ಲಿ ಒಂದು ಸ್ಟೇಬಲ್ ಸರ್ಕಾರವನ್ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ, ಅದು ಯಾವುದೇ ಪಕ್ಷ ಆಗಲಿ. ಹಾಗಾಗಿ ಅಲ್ಲಿ ಯಾವ ರೀತಿ ಇರುತ್ತೆ. ಎಸ್ಪೆಷಲಿ 11ನೇ ತಾರೀಕು ಎಲೆಕ್ಷನ್ ಆದ್ಮೇಲೆ ಸಾಯಂಕಾಲ ಎಕ್ಸಿಟ್ ಪೋಲ್ಸ್ ಕೂಡ ರಿಲೀಸ್ ಆಗುತ್ತೆ. ಎಕ್ಸಿಟ್ ಪೋಲ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದು 12ನೇ ತಾರೀಕಿನ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದೇನೋ, ಹಾಗಾಗಿ ವಾಚ್ ಮಾಡಬೇಕಾಗುತ್ತೆ. ಜೊತೆಗೆ ರಿಸಲ್ಟ್ 14ನೇ ತಾರೀಕಿದೆ. ನೀವು ಇಲ್ಲಿ ನೋಡಬಹುದು ಡೇಟ್ ಆಫ್ ಪೋಲ್ 6 ಹಾಗೂ 11, ಡೇಟ್ ಆಫ್ ಕೌಂಟಿಂಗ್ 14 ಫ್ರೈಡೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ. ಅಲ್ಲಿ ಯಾವ ಸರ್ಕಾರ ಬರುತ್ತೆ ಅನ್ನೋದಕ್ಕಿಂತ ಮೆಜಾರಿಟಿ ಬರುತ್ತಾ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ಎಸ್ಪೆಷಲಿ ಈಗ ಇರುವಂತ NDA ಮೈತ್ರಿಕೂಟನೇ ಗೆದ್ರೆ ಮೇ ಬಿ ಅದು ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ತಗೊಳ್ಬಹುದು ಅದನ್ನ. ಬಟ್ ಇನ್ ಕೇಸ್ ಇಂಡಿಯಾ ಅಲಯನ್ಸ್ ಏನಾದ್ರು ಅಲ್ಲಿ ಬಹುಮತವನ್ನ ಪಡ್ಕೊಂಡ್ರೆ ಸ್ವಲ್ಪ ನೆಗೆಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡಬಹುದು. ಹಾಗಂತ ಕ್ರಾಶ್ ಆಗ್ಬಿಡುತ್ತೆ ಅಂತ ಏನಲ್ಲ, ಅಂತ ಪ್ರಾಬಬಿಲಿಟಿ ಕಡಿಮೆ, ಯಾಕಂದ್ರೆ ಒಂದು ಸ್ಟೇಟ್ ಎಲೆಕ್ಷನ್ ಅಷ್ಟೇ. ಬಟ್ ಸ್ವಲ್ಪ ನೆಗೆಟಿವ್ ಸುದ್ದಿ ಆಗಬಹುದು, ಇದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ನೋಡೋಣ 14ನೇ ತಾರೀಕು ಯಾವ ರೀತಿ ಇರುತ್ತೆ ರಿಸಲ್ಟ್ಸ್ ಅಂತ. ಸೊ ಈ ಕಡೆ ನಾವು ಗಮನವನ್ನ ಇಡಬೇಕಾಗುತ್ತೆ ಈ ವಾರದಲ್ಲಿ.
ಇನ್ನು ಇದಾದ ನಂತರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದು ಅಂತಂದ್ರೆ ರಿಸಲ್ಟ್ಸ್. ಯಾಕೆಂದ್ರೆ ಯಾವುದೇ ಕಂಪನಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ರಿಸಲ್ಟ್ಸ್ ಚೆನ್ನಾಗಿರಬೇಕು. ರಿಸಲ್ಟ್ಸ್ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ತಕ್ಕಂತೆ ಕರೆಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ. ಈಗಾಗಲೇ ಸಾಕಷ್ಟು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವೆ, ನೀವು ಕೂಡ ವಾಚ್ ಮಾಡ್ತಿದ್ದೀರಿ. ನಾನು ಕೂಡ ಸಾಕಷ್ಟು ನಂಬರ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನಾನು ಯಾವಾಗ್ಲೂ ಹೇಳಾಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕಂಪನೀಸ್ ಅವುಗಳ ನಂಬರ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ರಿಸಲ್ಟ್ ಗೆ ಅದನ್ನ ವಾಚ್ ಮಾಡಿ. ಅದು ಖಂಡಿತ ಒಂದಷ್ಟು ಇನ್ಪುಟ್ಸ್ ಅನ್ನು ನಮಗೆ ಕೊಡುತ್ತೆ. ಈ ವಾರ ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ, ನೋಡಬಹುದು ಲಿಸ್ಟ್ ಯಾವ ರೀತಿ ಇದೆ ಅಂತ. ನಾಳೆನೆ ತುಂಬಾ ಕಂಪನೀಸ್ ಇದೆ, ದೊಡ್ಡ ಮಟ್ಟದ ನಂಬರ್ಸ್ ಮೇ ಬಿ ಈ 2 ವಾರದಲ್ಲೇ ನೋಡ್ಲಿಕ್ಕೆ ಸಿಗಬಹುದು. ಹಾಗಾಗಿ ರಿಸಲ್ಟ್ಸ್ ಸೀಸನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಬಹುದು 10th ಲಿಸ್ಟ್ ಮುಗಿತಾನೆ ಇಲ್ಲ, ಇನ್ನು ಎಷ್ಟಿದೆ ಅಂತ ಕೆಳಗಡೆ ಹೋದಷ್ಟು ಹೋಗ್ತಾನೆ ಇದೆ. ಈಗ 11th ಸ್ಟಾರ್ಟ್ ಆಯ್ತು. ಸುಮಾರು ಕಂಪನಿಗಳು ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ 1000 ಕಂಪನೀಸ್ ಈ ವಾರ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಿದ್ದೆ. ಅವುಗಳ ಕಡೆ ಗಮನ ಇಡಬೇಕಾಗತ್ತೆ. ಏನು FIS DIS ಆಕ್ಟಿವಿಟಿ, ಇಲ್ಲಿವರೆಗೂ FIS ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ರು. ಬಟ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 4581 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ DIS ಕೂಡ 6674 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಶುಕ್ರವಾರದ ಸೆಷನ್ ಅಲ್ಲಿ ನೋಡೋಣ ಈ ವಾರದಲ್ಲಿ ಯಾವ ರೀತಿ ಇರುತ್ತೆ FIS ಕಡೆಯಿಂದ ರಿಯಾಕ್ಷನ್ ಅಂತ. ನವೆಂಬರ್ ಅಲ್ಲಿ ಕಂಟಿನ್ಯೂಸ್ 3 ಡೇಸ್ ಸೆಲ್ ಮಾಡಿದ್ರು, ಬಟ್ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಈ ವಾರ ಯಾವ ರೀತಿ ಇರುತ್ತೆ ವಾಚ್ ಮಾಡಬೇಕಾಗುತ್ತೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ 63-64 ರೇಂಜ್ ಅಲ್ಲಿ ಇದೆ. ಖಂಡಿತ ಇದು ಒಳ್ಳೆ ಸುದ್ದಿನೇ. ಸ್ವಲ್ಪ ರ್ಯಾಲಿ ಬಂತು ಬಿಫೋರ್ ಲಾಸ್ಟ್ ವೀಕ್, ಬಟ್ ಆ ನಂತರ ಸ್ಟೆಬಿಲೈಸ್ ಆಗಿದೆ 63-64 ಅಲ್ಲಿ. ಇದು ಇಲ್ಲೇ ಇದ್ರೆ ಖಂಡಿತ ಮಾರ್ಕೆಟ್ ಅಂತೂ ಒಳ್ಳೆ ಸುದ್ದಿನೇ. ಬಟ್ ಅದೇನಾದ್ರೂ ಅಪ್ ಆದ್ರೆ ಸ್ವಲ್ಪ ನೆಗೆಟಿವ್ ಕೂಡ ಆಗ್ಬೋದು. ವಾಚ್ ಮಾಡಬಹುದು ಕ್ರೂಡ್ ಅನ್ನು ಕೂಡ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಡಾಲರ್ ಎದುರುಗಡೆ ರೂಪಿ ಒಂದಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕಾಣ್ತು, ಮತ್ತೆ ಒಂದಷ್ಟು ವೀಕ್ನೆಸ್ ಕಂಡು ಬಂತು. ಇಲ್ಲಿ ಮತ್ತೆ ಸ್ಲೈಟ್ಲಿ ಸ್ಟ್ರಾಂಗ್ ಆಗಿದೆ, ಬಟ್ ಬಿಗ್ ಡಿಫರೆನ್ಸ್ ಆಗ್ತಿಲ್ಲ. ಸೀಸಾ ಟೈಪ್ ಅಲ್ಲಿ ಮೂವ್ ಆಗ್ತಿದೆ, ಕೆಳಗಡೆ ಬರುತ್ತೆ ಮತ್ತೆ ಮೇಲೆ ಹೋಗುತ್ತೆ, ಈ ರೀತಿಯಾಗಿ ಮೂವ್ ಆಗ್ತಿದೆ. ಡಾಲರ್ ಎದುರುಗಡೆ ರೂಪಿ ಸ್ಟ್ರಾಂಗ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅಂತಹ ದೊಡ್ಡ ಪಾಸಿಟಿವ್ ಮೊಮೆಂಟಮ್ ಇಲ್ಲಿ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ನೋಡೋಣ ಯಾವಾಗ ಪಾಸಿಟಿವ್ ಮೊಮೆಂಟಮ್ ಬರುತ್ತೆ ಅಂತ. ವಾಚ್ ಮಾಡಬಹುದು ಇದನ್ನು ಕೂಡ ಈ ವಾರ. ನಂತರ ಗೋಲ್ಡ್ ರೇಟ್, ಗೋಲ್ಡ್ ರೆಕಾರ್ಡ್ ರ್ಯಾಲಿ ನಂತರ ಒಂದಷ್ಟು ಕರೆಕ್ಷನ್ ಆಗಿ ಸ್ಟೆಬಿಲೈಸ್ ಆಗ್ತಾ ಇದೆ. ಎಸ್ಪೆಷಲಿ ನೋಡಬಹುದು ಅಕ್ಟೋಬರ್ 27 ಇಲ್ಲಿವರೆಗೂ ಸೇಮ್ ರೇಂಜ್ ಅಲ್ಲಿ ಸ್ಟೆಬಿಲೈಸ್ ಆಗಿಂತ ಬಿಗ್ ಡಿಫರೆನ್ಸ್ ಆಗಿಲ್ಲ. ಗೋಲ್ಡ್ ಅನ್ನು ಕೂಡ ವಾಚ್ ಮಾಡಬಹುದು. ಎಕ್ವಿಟೀಸ್ ಮಾರ್ಕೆಟ್ ಅನ್ಸರ್ಟನಿಟಿ ಇದ್ದಷ್ಟು ಗೋಲ್ಡ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಇರಬಹುದು. ಗೋಲ್ಡ್ ಕೂಡ ವಾಚ್ ಮಾಡಬಹುದು. ಅದಕ್ಕಂತೂ ಸ್ವಲ್ಪ ಹೈ ಇಂದ ಕರೆಕ್ಷನ್ ಆಗಿದೆ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬಹುದು ಪ್ರೈಮರಿ ಮಾರ್ಕೆಟ್ಗೆ. ಯಾಕೆಂತಂದ್ರೆ ಲೆನ್ಸ್ಕಾರ್ಟ್ ಲಿಸ್ಟಿಂಗ್ ಇರುತ್ತೆ, ಗ್ರೋ ಲಿಸ್ಟಿಂಗ್ ಇರುತ್ತೆ, ಹಾಗೆ ಪೈನ್ ಲ್ಯಾಬ್ಸ್ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಇರುತ್ತೆ. ಫಿಸಿಕ್ಸ್ ವಾಲಾ ಕೂಡ ಓಪನ್ ಆಗ್ತಾ ಇದೆ 11ನೇ ತಾರೀಕಿಂದ. MV ಫೋಟೋವೋಲ್ಟಾಯಿಕ್ ಪವರ್ ಕೂಡ ಓಪನ್ ಆಗ್ತಿದೆ. ನಂತರ ಟೆನ್ನೆಕೋ ಕ್ಲೀನ್ ಏರ್ 12ನೇ ತಾರೀಕಿಂದ ಓಪನ್ ಆಗ್ತಾ ಇದೆ. ಫುಜಿಯಾಮಾ ಪವರ್ ಸಿಸ್ಟಮ್ಸ್ 13ನೇ ತಾರೀಕಿಂದ ಓಪನ್ ಆಗ್ತಾ ಇದೆ. ಆಲ್ಮೋಸ್ಟ್ ಪೈನ್ ಲ್ಯಾಬ್ ಅನ್ನು ಸೇರಿಸಿಕೊಂಡು ಈ ವಾರದಲ್ಲಿ 5 IPOಗಳಿರುತ್ತೆ ಮೇನ್ ಬೋರ್ಡ್ ಅಲ್ಲಿ. ಅದರಲ್ಲಿ SMS ಅಲ್ಲಿ ಇನ್ನು ಕೆಲವು IPOs ಇರುತ್ತೆ, ಬಟ್ ಮೇನ್ ಬೋರ್ಡ್ ಅಲ್ಲಿ 5 IPOಗಳು ಓಪನ್ ಇರುತ್ತೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ. ಹಾಗೆ ಲಿಸ್ಟಿಂಗ್ ಇರುವಂತಹ ಕಂಪನೀಸ್ ಗಳಲ್ಲಿ ಯಾವ ರೀತಿ ಲಿಸ್ಟಿಂಗ್ ಆಗುತ್ತೆ. ಎಸ್ಪೆಷಲಿ 2 ಕಂಪನೀಸ್ ಹೈ ವ್ಯಾಲ್ಯೂಯೇಷನ್ ಅಲ್ಲೇ ಬಂದಿದ್ದಾವೆ, ಲೆನ್ಸ್ಕಾರ್ಟ್ ಹಾಗೂ ಗ್ರೋ. ಎರಡರ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ವಾಚ್ ಮಾಡಬಹುದು ಈ ವಾರ. ಅದರಲ್ಲೂ ಲೆನ್ಸ್ಕಾರ್ಟ್ ಬಗ್ಗೆ ಸಾಕಷ್ಟು ನೆಗೆಟಿವ್ ಸುದ್ದಿಗಳು ಬರ್ತಾ ಇದೆ. ಹೈಯರ್ ವ್ಯಾಲ್ಯೂಯೇಷನ್, ಹಾಗೆ ಪ್ರೊಮೋಟರ್ ಇತ್ತೀಚೆಗೆ ಅಲ್ಲಿ ಸ್ಟೇಕ್ ಅನ್ನ ತಗೊಂಡು ಈಗ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಸೇಲ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈ ರೀತಿಯ ಆರೋಪಗಳಿದೆ. ಜೊತೆಗೆ ಲಿಸ್ಟ್ ಆಗಿಲ್ಲ ಕೆಲವು ಬ್ರೋಕರೇಜಸ್ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಲೆನ್ಸ್ಕಾರ್ಟ್ ಗೆ. ಮೇ ಬಿ ಮಾರ್ಗನ್ ಸ್ಟ್ಯಾನ್ಲಿ ಅನ್ಸುತ್ತೆ ಲಿಸ್ಟ್ ಆಗಕ್ ಮುಂಚೆನೆ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ರೇರ್ ಈ ರೀತಿಯ ಕಂಡೀಷನ್ ನೋಡ್ಲಿಕ್ಕೆ ಸಿಗೋದು. ಹಾಗಾಗಿ ಲೆನ್ಸ್ಕಾರ್ಟ್ ನ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಲಿಸ್ಟಿಂಗ್ ಅನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ ನೋಡಬಹುದು. ಹಾಗೆ ಆಲ್ ಕಾರ್ಗೋ ಲಾಜಿಸ್ಟಿಕ್ಸ್ ನ ಸ್ಪಿನ್ ಆಫ್ ಇದೆ 12 ನವೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ನಂತರ GHCL ನ ಬೈಬ್ಯಾಕ್ ಆಫ್ ಶೇರ್ಸ್ ಇದೆ, ಅದಕ್ಕೆ ನವೆಂಬರ್ 14 ಎಕ್ಸ್ ಡೇಟ್ ಆಗಿರುತ್ತೆ. ಹಾಗೆ ಇನ್ಫೋಸಿಸ್ ನ ಬೈಬ್ಯಾಕ್ ಕೂಡ ಇರುತ್ತೆ ನವೆಂಬರ್ 14 ಎಕ್ಸ್ ಡೇಟ್. ನಂತರ ಸಂಪ್ರೆ ನ್ಯೂಟ್ರಿಷನ್ಸ್ ಬೋನಸ್ ಇಶ್ಯೂ ಇದೆ 1:1 ರೇಷದಲ್ಲಿ. ಹಾಗೆ ಸಂಪ್ರೆ ನ್ಯೂಟ್ರಿಷನ್ಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡ್ತಾ ಇದೆ, ಅಂದ್ರೆ 1:2 ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. SMC ಗ್ಲೋಬಲ್ ನ ಬೋನಸ್ ಇಶ್ಯೂ ಇದೆ 1:1 ರೇಷದಲ್ಲಿ. ವೆಬ್ಸೋಲ್ ಎನರ್ಜಿ ಸಿಸ್ಟಮ್ಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ ಕಂಪನಿ, ಅಂದ್ರೆ 1:10 ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 14 ನವೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಉಳಿದ ಕಂಪನಿಗಳು ಇಂಟರಿಮ್ ಡಿವಿಡೆಂಡ್ ಹಾಗೂ ಸ್ಪೆಷಲ್ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.